ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಟಿ20 ವರ್ಲ್ಡ್ ಕಪ್ ಮುಕ್ತಾಯಗೊಂಡಿದ್ದು ನಮ್ಮ ಭಾರತ ಇಲ್ಲಿ ಮೂರನೆಯ ಬಾರಿಗೆ ಟಿ20 ವರ್ಲ್ಡ್ ಕಪ್ನ ಟ್ರಾಫಿಯನ್ನು ಎತ್ತಿದೆ. ಮತ್ತೆ ಎಲ್ಲರಿಗೂ ಕೂಡ ಗೊತ್ತೇ ಇರುವ ಹಾಗೆ ಈ ಬಾರಿಯ ವರ್ಲ್ಡ್ ಕಪ್ ಬಂದ್ಬಿಟ್ಟು ಭಾರತದಲ್ಲೇ ನಡೆದಿದ್ದು ನಮ್ಮ RCBಯ ಹಲವಾರು ಓವರ್ಸೀಸ್ ಆಟಗಾರರು ಈ ಒಂದು ಟಿ20 ವರ್ಲ್ಡ್ ಕಪ್ ಅಲ್ಲಿ ಭಾಗಿಯಾಗಿದ್ದರು. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ IPLಗಿಂತ ಮುಂಚೆ ಟಿ20 ವರ್ಲ್ಡ್ ಕಪ್ ಅಲ್ಲಿ ನಮ್ಮ RCB ಆಟಗಾರ ಫಾರ್ಮ್ ಯಾವ ತರ ಇತ್ತಂತ. ಯಾಕೆಂದ್ರೆ ಈ ವರ್ಲ್ಡ್ ಕಪ್ ಕೂಡ ಇಂಡಿಯಾದಲ್ಲಿ ನಡೆದಿರುವುದರಿಂದ ನಾವು ಇವರು IPL ಅಲ್ಲಿ ಕೂಡ ಇದೇ ತರದೊಂದು ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅಂತ ಊಹೆ ಮಾಡಬಹುದು. ಹಾಗಾಗಿ ಈ ವಿಡಿಯೋ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಲಿದ್ದು, ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಸೊ ನಾವು ಇನ್ನೂ ತರ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಹಾಗಾದ್ರೆ ಈ ಲಿಸ್ಟಿನ ಮೊದಲನೇ ಆಟಗಾರ ಬಂದ್ಬಿಟ್ಟು ಜಾಕೋಬ್ ಡೆಫಿ ಅವರು. ಹೌದು, ಜಾಕೋಬ್ ಡೆಫಿ ಅವರು ಈ ಬಾರಿ ನ್ಯೂಜಿಲೆಂಡ್ ಪರವಾಗಿ ಟಿ20 ವರ್ಲ್ಡ್ ಕಪ್ ಅಲ್ಲಿ ಆಡಿದ್ದು ಇವರಂತಿಲ್ಲಿ ತುಂಬಾನೇ ಒಂದು ಕಳಪೆ ಆದಂತ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು. ಅಂದರೆ ಇವರಲ್ಲಿ ಟೋಟಲ್ ಆಗಿ 6 ಪಂದ್ಯವನ್ನು ಆಡಿದ್ದು ಕೇವಲ 3 ವಿಕೆಟ್ ಅನ್ನಷ್ಟೇ ಗಳಿಸಿದರು. ಮತ್ತು ಇವರ ಇಕಾನಮಿ ಕೂಡ ತುಂಬಾನೇ ಹೈ ಆಗಿದ್ದು ನೀವು ಇವರ ಪ್ರತಿ ಪಂದ್ಯದ ಪರ್ಫಾರ್ಮೆನ್ಸ್ ಅನ್ನು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡಬಹುದು. ಅಂದರೆ ಫೈನಲ್ ಅಲ್ಲಿ ಕೂಡ ಇಂಡಿಯಾದ ಎದುರಿಗೆ ಇವರ ತುಂಬಾನೇ ರನ್ಸ್ ಅನ್ನು ಕನ್ಸೀಡ್ ಮಾಡಿದ್ದು ಇದು ನಮ್ಮ RCBಗೆ ಅತಿ ದೊಡ್ಡ ಬ್ಯಾಡ್ ನ್ಯೂಸ್. ಯಾಕೆಂದ್ರೆ ಜಾಸ್ ಹೇಜಲ್ವುಡ್ ಅವರಿಗೆ ಇಂಜರಿ ಆಗಿರುವುದರಿಂದ ನಾವು ಇವರನ್ನೇ ಆಸ್ ಅ ಬ್ಯಾಕಪ್ ಆಪ್ಷನ್ ಆಗಿ ಖರೀದಿ ಮಾಡಿದ್ವಿ. ಆದರೆ ಇವರು ಕೂಡ ಇತ್ತೀಚೆಗೆ ಈ ತರದೊಂದು ಕಳಪೆ ಆದಂತ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರೆ ಇದು ನಮ್ಮ ಬೌಲಿಂಗ್ಗೆ ತುಂಬಾ ದೊಡ್ಡ ಹೊಡೆತವನ್ನು ಬೀರುತ್ತೆ. ಸೊ ನಿಮಗೆ ಏನನಿಸುತ್ತೆ, IPL ಅಲ್ಲಿ ಇವರೊಂದು ಉತ್ತಮವಾಗಿ ಬೌಲಿಂಗ್ ಅನ್ನು ಮಾಡಬಹುದಾ? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆ ನಂತರ ಎರಡನೇ ಆಟಗಾರ ಬಂದ್ಬಿಟ್ಟು ರೊಮಾರಿಯೋ ಶೆಫರ್ಡ್ ಅವರು. ಈ ಬಾರಿಯ ವರ್ಲ್ಡ್ ಕಪ್ ಅಲ್ಲಿ ರೊಮಾರಿಯೋ ಶೆಫರ್ಡ್ ಅವರು ಒಂದು ಡೀಸೆಂಟ್ ಆದಂತ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು. ಅಂದರೆ ರೊಮಾರಿಯೋ ಶೆಫರ್ಡ್ ಅವರು ಟೋಟಲ್ ಆಗಿ 6 ವಿಕೆಟ್ ಅನ್ನು ಗಳಿಸಿದ್ದು ಇವರ ಇಕಾನಮಿ ಇಲ್ಲಿ 9.96 ಆಗಿತ್ತು. ಮತ್ತೆ ಇವರು ಸ್ಕಾಟ್ಲೆಂಡ್ ಎದುರಿಗೆ ಹ್ಯಾಟ್ರಿಕ್ ಜೊತೆಗೆ 5 ಅನ್ನು ಕಂಪ್ಲೀಟ್ ಮಾಡಿದ್ದು ಇದು ಇವರ ಬೆಸ್ಟ್ ಬೌಲಿಂಗ್ ಆಗಿದೆ. ಅಷ್ಟೇ ಅಲ್ಲದೆ ಬ್ಯಾಟ್ ಅಲ್ಲಿ ಕೂಡ ಇವರು ಟೋಟಲ್ ಆಗಿ 80 ರನ್ ಅನ್ನು ಗಳಿಸಿದ್ದು ಇವರ ಸ್ಟ್ರೈಕ್ ರೇಟ್ ಇಲ್ಲಿ 156 ಆಗಿತ್ತು. ಮತ್ತೆ ಸೌತ್ ಆಫ್ರಿಕಾದ ಎದುರಿನ ಪಂದ್ಯದಲ್ಲಿ ಇವರು 50 ಅನ್ನು ಕಂಪ್ಲೀಟ್ ಮಾಡಿದ್ದು ಇದು ಒಂದು ತುಂಬಾನೇ ಕ್ರೂಷಲ್ ಆದಂತ ಮೂವ್ಮೆಂಟ್ ಅಲ್ಲಿ ಬಂದಿತ್ತು. ಸೊ IPL ಅಲ್ಲಿ ಟಿಮ್ ಡೇವಿಡ್ ಅವರು ಏನಾದರೂ ಕಳಪೆ ಆದಂತ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರೆ ನಾವಿಲ್ಲಿ ರೊಮಾರಿಯೋ ಶೆಫರ್ಡ್ ಅವರನ್ನು ಪ್ಲೇಯಿಂಗ್ 11ಗೆ ತರಬಹುದು. ಮತ್ತೆ ಇನ್ನೊಂದು ಕಡೆ ಈ ಬಾರಿ ವರ್ಲ್ಡ್ ಕಪ್ ಅಲ್ಲಿ ಟಿಮ್ ಡೇವಿಡ್ ಅವರು ಕೇವಲ 2 ಪಂದ್ಯವನ್ನು ಅಷ್ಟೇ ಆಡಿದ್ದು 6 ರನ್ಸ್ ಅನ್ನು ಗಳಿಸಿದ್ದಾರೆ. ಅಂದರೆ ಇವರು ಆಸ್ಟ್ರೇಲಿಯಾಗೆ ಮೊದಲ ಪಂದ್ಯವನ್ನು ಇಂಜರಿಯ ಸಮಸ್ಯೆಯಿಂದ ಮಿಸ್ ಮಾಡಿದ್ದು ಆಸ್ಟ್ರೇಲಿಯಾದಲ್ಲಿ ಗ್ರೂಪ್ ಸ್ಟೇಜ್ ಅಲ್ಲಿ ವರ್ಲ್ಡ್ ಕಪ್ ಇಂದ ಹೊರಗೆ ಬಿದ್ದಿದೆ. ಸೊ ಹಾಗಾಗಿ ಇವರಿಗೆ ಇಲ್ಲಿ ಹೆಚ್ಚು ಪಂದ್ಯವನ್ನು ಆಡುವ ಒಂದು ಅವಕಾಶ ಸಿಗಲಿಲ್ಲ. ಆದರೆ ಆಡಿರುವ 2 ಪಂದ್ಯಗಳಲ್ಲಿ ಕೂಡ ಇವರು ಕಳಪೆ ಆದಂತ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಆ ನಂತರ 4ನೇ ಆಟಗಾರ ಬಂದ್ಬಿಟ್ಟು ಫಿಲ್ ಸಾಲ್ಟ್ ಅವರು. ಹೌದು, ಫಿಲ್ ಸಾಲ್ಟ್ ಅವರು ನಮ್ಮ RCBಯ ತಂಡದ ಒಬ್ಬ ಮೇನ್ ಆಟಗಾರ. ಆದರೆ ಈ ಬಾರಿ ವರ್ಲ್ಡ್ ಕಪ್ ಅಲ್ಲಿ ಫಿಲ್ ಸಾಲ್ಟ್ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಆವರೇಜ್ ಆಗಿತ್ತು. ಅಂದರೆ ಇಂಗ್ಲೆಂಡ್ ಪರವಾಗಿ ಇವರಲ್ಲಿ ಟೋಟಲ್ ಆಗಿ 8 ಪಂದ್ಯವನ್ನು ಆಡಿದ್ದು ಕೇವಲ 130 ರನ್ಸ್ ಅಷ್ಟೇ ಗಳಿಸಿದ್ದಾರೆ. ಮತ್ತು ಇವರ ಆವರೇಜ್ ಕೂಡ ಕೇವಲ 16 ಇದ್ದು ಸ್ಟ್ರೈಕ್ ರೇಟ್ ಇಲ್ಲಿ 158 ಇತ್ತು. ಮತ್ತು ಇವರ ಬೆಸ್ಟ್ ಇನ್ನಿಂಗ್ಸ್ ಬಂದ್ಬಿಟ್ಟು ಶ್ರೀಲಂಕಾದ ಎದುರಿಗೆ ಬಂದಿದ್ದು ಈ ಪಂದ್ಯದಲ್ಲಿ ಇವರು 40 ಬಾಲಲ್ಲಿ 62 ರನ್ಸ್ ಅನ್ನು ಗಳಿಸಿದ್ದಾರೆ. ಸೊ ನಿಮಗೇನನಿಸುತ್ತೆ ಇವರ ಫಾರ್ಮ್ ಬಗ್ಗೆ? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ನಂತರ ಈ ಲಿಸ್ಟಿನ ಕೊನೆಯ ಆಟಗಾರ ಬಂದ್ಬಿಟ್ಟು ಜಾಕೋಬ್ ಬೆಥೆಲ್ ಅವರು. ಸೊ ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಈ ಬಾರಿ ವರ್ಲ್ಡ್ ಕಪ್ ಅಲ್ಲಿ ಜಾಕೋಬ್ ಬೆಥೆಲ್ ಅವರು ಎಕ್ಸ್ಟ್ರಾರ್ಡಿನರಿ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಇವರಲ್ಲಿ ಆಡಿರೋ 8 ಪಂದ್ಯಗಳಲ್ಲಿ 280 ರನ್ಸ್ ಅನ್ನು ಗಳಿಸಿದ್ದು ಇವರ ಸ್ಟ್ರೈಕ್ ರೇಟ್ ಇಲ್ಲಿ 152 ಇತ್ತು. ಮತ್ತು ಇವರ ಆವರೇಜ್ ಇಲ್ಲಿ 35 ಆಗಿದ್ದು ಇವರು ಇಂಡಿಯಾದ ಎದುರಿಗೆ ಸೆಮಿಫೈನಲ್ಸ್ ಅಲ್ಲಿ 250 ರನ್ಸ್ ಅನ್ನು ಚೇಸ್ ಮಾಡುವಾಗ 105 ರನ್ಸ್ ಅನ್ನು ಬಾರಿಸಿ ತನ್ನ ಒಂದು ಚಾಪನ್ನು ಮೂಡಿಸಿದ್ದಾರೆ. ಹಾಗಾಗಿ ಇವರಂತೂ ಖಂಡಿತವಾಗಿಯೂ ನಮ್ಮ RCBಯ ತಂಡಕ್ಕೆ ಒಬ್ಬ ಲಾಂಗ್ ಟರ್ಮ್ ಆಟಗಾರನಾಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಮತ್ತಿಲ್ಲೇನಾದರೂ ಫಿಲ್ ಸಾಲ್ಟ್ ಅವರ ಫಾರ್ಮ್ IPL ಅಲ್ಲಿ ಕೂಡ ಕಳಪೆಯಾಗಿದ್ದರೆ ನಾವಿಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಜಾಕೋಬ್ ಬೆಥೆಲ್ ಅವರನ್ನು ಆಸ್ ಅ ಓಪನರ್ ಆಗಿ ಕನ್ಸಿಡರ್ ಮಾಡಬಹುದು. ಸೊ ಇದುವಾಗಿತ್ತು ಟಿ20 ವರ್ಲ್ಡ್ ಕಪ್ ಅಲ್ಲಿ ನಮ್ಮ RCBಯ ಆಟಗಾರರ ಪರ್ಫಾರ್ಮೆನ್ಸ್. ಸೊ ನಿಮಗೇನನಿಸುತ್ತೆ, ಈ ಆಟಗಾರರು IPL ಅಲ್ಲಿ ಯಾವ ತರದೊಂದು ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು? ನೀವು ನನಗೆ ಇಲ್ಲಿ ತಿಳಿಸಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.